ಬಿಜೆಪಿ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಈಗ ಅಸಮಾಧಾನ ಸ್ಫೋಟಗೊಂಡಿದೆ. ಮಗನಿಗೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ರು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಆದರೆ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿದೆ, ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಕಾಂತೇಶ್ ಜೊತೆ ಕಾರ್ನಲ್ಲಿ ಹೊರಟು ಹೋದ್ರು. ನಿನ್ನೆ ಈಶ್ವರಪ್ಪ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಯಾರ್ದೋ ಫೋನ್ ಬರ್ತಾ ಇದ್ದಂತೆ ಅರ್ಜೆಂಟ್ ಆಗಿ ಮಗನ ಜೊತೆ ಪ್ರಯಾಣವನ್ನ ಬೆಳೆಸಿದ್ರು. ಕಣ್ಣೀರು ಹಾಕ್ತಾ ಇರುವ ಈಶ್ವರಪ್ಪ ಕುಟುಂಬಸ್ಥರು ಹಾಗೆ ಕಾಂತೇಶ್ ಪತ್ನಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ರು. ಬಟ್ ಟಿಕೆಟ್ ಮಿಸ್ ಆಗಿರೋದ್ರಿಂದ ಈಶ್ವರಪ್ಪ ಹಾಗೆ ಈಶ್ವರಪ್ಪ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರು ಹಾಕಿದ್ರು. ನಿನ್ನೆ ಏನು ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಇನ್ನು ಯಾರ್ದೋ ಫೋನ್ ಬರುತ್ತೆ, ಇದ್ದಕ್ಕಿದ್ದಂತೆ ಮಗನ ಜೊತೆ ನಿನ್ನೆ ರಾತ್ರಿ ಶಿವಮೊಗ್ಗದ ತಮ್ಮ ನಿವಾಸದಿಂದ ಪ್ರಯಾಣವನ್ನ ಬೆಳೆಸಿದ್ರು. ಕ್ಲಾಸು ಜ್ಞಾನದೀಪ ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ, ಕಾಂತೇಶ್ ಹೋದಾಗ, ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂತೇಶಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ. ಆ ಭಾಗದ ಎಲ್ಲ ಸ್ವಾದಸಂತರು ಕೂಡ, ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದರು, 100ಕ್ಕೆ 100 ನಾವು ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಲಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್. ಗುಡ್ ಮಾರ್ನಿಂಗ್. ಇತ್ತ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಹಲವಾರು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ರೀತಿ ಲೋಕಸಭೆ ಚುನಾವಣೆಗೆ ಎಫೆಕ್ಟ್ ಆಗಬಹುದು. ಇನ್ನು ಕೆಎಸ್ ಈಶ್ವರಪ್ಪ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಗುಡ್ ಮಾರ್ನಿಂಗ್ ನಿರ್ಮಲಾ. ಏನ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ಬಾರಿ ಏನು ಬಿಜೆಪಿಗೆ ಬಹಳ ಈಸಿ ಅಂತ ಏನು ಹೇಳಲಾಗ್ತಾ ಇತ್ತು, ಅದು ಒಂದ್ ರೀತಿಯಲ್ಲಿ ಎಲ್ಲೋ ಒಂಥರ ಕಬ್ಬಿಣದ ಕಡ್ಲೆ ಅಂತ ಈಗ ಪರಿವರ್ತನೆ ಆಗ್ತಿರೋಂಥದ್ದು ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಕೆಎಸ್ ಈಶ್ವರಪ್ಪನವರ ಪುತ್ರ ಕೆ.ಇ. ಕಾಂತೇಶ್ ಅವರಿಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಆ ಕುಟುಂಬ ಇತ್ತು. ಆದ್ರೆ ಕೆಎಸ್ ಈಶ್ವರಪ್ಪನ ಪುತ್ರ ಕೆ.ಇ. ಕಾಂತೇಶ್ ಅವರಿಗೆ ಟಿಕೆಟ್ ಸಿಗದಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆದಂತ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿತ್ತು. ಯಾಕಂದ್ರೆ ಅವರಷ್ಟು ಭರವಸೆ ವಿಶ್ವಾಸದಲ್ಲಿ ಇದ್ರು. ನಮ್ಮ ಮಗನಿಗೆ ಟಿಕೆಟ್ ಸಿಗುತ್ತೆ ಅಂತ ಈಶ್ವರಪ್ಪ ದಂಪತಿ ಇರ್ಬೋದು, ಮತ್ತೆ ಕೆ.ಇ. ಕಾಂತೇಶ್ ಅವರ ಪತ್ನಿ ಅವ್ರ ಕುಟುಂಬ ಇರ್ಬೋದು, ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಈ ಒಂದು ಟಿಕೆಟ್ ಸಿಗುತ್ತೆ ಅಂತ. ಯಾವತ್ತು ಟಿಕೆಟ್ ಬಿಜೆಪಿ 2ನೇ ಪಟ್ಟಿ ಬಿಡುಗಡೆ ಆಗ್ತಿದ್ದಂತ ಸಂದರ್ಭದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಬ್ಬರ ಹೆಸರು ಬಂತು. ಆ ಟೈಮಲ್ಲಿ ಈ ಒಂದು ಕುಟುಂಬ ಬಹಳ ಒಂದು ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸ್ತು. ಆ ಶ್ರವಣದಲ್ಲಿ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಅವರ ಪ್ರತಿಕ್ರಿಯೆಯನ್ನು ಕೊಡದಲೇ ಈಶ್ವರಪ್ಪ ಮತ್ತೆ ಪುತ್ರ ಕೆ.ಇ. ಕಾಂತೇಶ್ ಅವರು ಮನೆಯಿಂದ ಕಾರ್ನಲ್ಲಿ ಬೇರೆ ಕಡೆ ಹೋದ್ರು. ತದನಂತರದಲ್ಲಿ ಬಂದಂತ ಕೆಎಸ್ ಈಶ್ವರಪ್ಪ ಅವರು ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಅಳಲನ್ನು ಅವರು ಮಾಧ್ಯಮಗಳ ಮುಂದೆ ತೋಡ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೊಟ್ಟಂತ ವಿಶ್ವಾಸದ ಮೇರೆಗೆ ನನ್ನ ಮಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಿಂದ ಚುನಾವಣಾ ಪ್ರಚಾರವನ್ನು ಮಾಡಿದ್ರು, ಸಂಘಟನೆಯನ್ನು ಮಾಡಿದ್ರು. ಈಗ ಯಡಿಯೂರಪ್ಪನವರು ಈಗ ಟಿಕೆಟ್ ನ ಕೊಡಿಸೋ ವಿಚಾರದಲ್ಲಿ ಅವರು ನಮ್ಗೆ ದ್ರೋಹ ಮಾಡಿದಾರೆ ಅನ್ನೋ ವಿಚಾರದಲ್ಲಿ ಈಶ್ವರಪ್ಪರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು ಈ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ವಿಚಾರದಾಗ ಇರ್ಬೋದು, ಆಮೇಲೆ ಜಗದೀಶ್ ಶೆಟ್ಟರ್ ವಿಚಾರದಾಗಿರ್ಬೋದು, ಅವ್ರ ವಿಚಾರದಲ್ಲಿ ಅಷ್ಟು ಪಟ್ಟಿಡಿದು ಅವರು ದೆಹಲಿಯಲ್ಲಿ ಟಿಕೆಟ್ ತಗೊಂಡ್ಬರ್ತಾರೆ ಅನ್ನೋದಾತು ಅಂದ್ರೆ ನನ್ನ ಮಗನ ವಿಚಾರದಲ್ಲಿ ಯಾಕೆ ಅವ್ರು ಟಿಕೆಟ್ ತಗೊಂಡ್ಬರಕ್ಕೆ ಸಾಧ್ಯ ಆಗ್ಲಿಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಅವರು ನಂಬಿಕೆ ದ್ರೋಹ ಮಾಡಿದ್ರೆ ಅನ್ನೋ ವಿಚಾರದಲ್ಲಿ ಈಶ್ವರಪ್ಪರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಅಲ್ಲದೆ ನಾಳೆ ಶಿವಮೊಗ್ಗದ ಬಂಜಾರ ಸಭಾಭವನದಲ್ಲಿ ಕೆಎಸ್ ಈಶ್ವರಪ್ಪರ ಅಭಿಮಾನಿಗಳು, ಹಿತೈಷಿಗಳು ಮತ್ತೆ ನರೇಂದ್ರ ಮೋದಿ ಬೆಂಬಲಿಗರ ಒಂದು ದೊಡ್ಡ ಮಟ್ಟದ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಎಲ್ಲರೂ ಕೂಡ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಅವ್ರು ಏನಾದ್ರು ಒತ್ತಡ ಪೂರಕವಾಗಿ ಸ್ಪಂದಿಸ್ತಾ ಇದ್ರೆ ನಾನು
ಸ್ಪರ್ಧೆ ಮಾಡೋಕ್ಕೂ ಸಿದ್ಧ ಅನ್ನೋ ವಿಚಾರದಲ್ಲಿ ಪರೋಕ್ಷವಾದಂತ ಒಂದು ಸಂದೇಶವನ್ನ ಈಶ್ವರಪ್ಪ ಸಾರಿದ್ದಾರೆ. ಈಗ ನಾಳಿನ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಈ ಒಂದು ಸಭೆ ನಾಟ್ ಓನ್ಲಿ ಶಿವಮೊಗ್ಗ, ಎಂಟೈರ್ ಸ್ಟೇಟ್ ಅಲ್ಲಿ ಏನು ಈಗ ಯಾರ್ಯಾರು ಟಿಕೆಟ್ ವಂಚಿತರಾಗಿದ್ದಾರೆ, ಯಾಕಂದ್ರೆ ಈಗ ಮೈಸೂರಲ್ಲಿ ಈಗ ಪ್ರತಾಪ್ ಸಿಂಹ ಈಗ ಅನ್ಯಾಯ ಆಗಿರುತ್ತೆ. ಅದಕ್ಕೆ ಸದಾನಂದ ಗೌಡ್ಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಮತ್ತೆ ಕೆ ಎಸ್ ಈಶ್ವರ ಪುತ್ರ ಕೆ ಕಾಂತೇಶ್ವರ, ಈ ರೀತಿ ರಾಜ್ಯದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಆ ಒಂದು ಅನ್ಯಾಯದ ವಿಚಾರದಲ್ಲಿ ಎಲ್ಲೋ ಹಿಂದುತ್ವದ ಪರವಾಗಿ ಮಾತಾಡುವಂತವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಂದು ರೀತಿಯಲ್ಲಿ ಹಣಿಯುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾವೆಲ್ಲ ಸಂಘಟಿತರಾಗಬೇಕು ಅನ್ನೋ ವಿಚಾರದಲ್ಲಿ ಆ ಒಂದು ಸಭೆ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿದೆ. ನಾಳಿನ ಸಭೆಯಲ್ಲಿ ಬಹುತೇಕವಾಗಿ ಈಶ್ವರಪ್ಪರವನ್ನ ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದು ತೀರ್ಮಾನ ಹೊರಹೊಮ್ಮಬಹುದು 99%. ಒಂದು ಪಕ್ಷದಲ್ಲಿ ಕೆ ಎಸ್ ಈಶ್ವರಪ್ಪರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಇಲ್ಲಿ ಯಡಿಯೂರಪ್ಪನ ಪುತ್ರ ಬಿ ವೈ ರಾಘವೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಚೆಕ್ಮೇಟ್ ಇಟ್ಟಂತ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಒಂದು ರೀತಿಯಲ್ಲಿ ಈ ಒಂದು ವಾತಾವರಣ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರವಾದಂತ ಒಂದು ಅಲೆ ಹೇಳೋದ್ರಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ಮಧುಮಾಲ. ಎಸ್, ಥ್ಯಾಂಕ್ ಯು ಜಯಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.